ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಟಾಪ್ ಸ್ಟಾರ್ ಆಗಿ ಟೈಮ್ಗೆ ತಕ್ಕಂತೆ ಸಾಕಷ್ಟು ನಟರುಗಳು ಬದಲಾಗಿರ್ಬೋದು. ಆದ್ರೆ ಕಳೆದ 3 ಜನರೇಷನ್ ಇಂದಲೂ ಕೂಡ ಅತ್ಯಂತ ಬ್ಯುಸಿಯೆಸ್ಟ್ ನಟನ ಕಾಣಿಸ್ಕೊಂಡಿರೋದು ಹಾಗೂ ಇವತ್ತಿನ ದಿನ ಕೂಡ ತುಂಬಾ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಂದ್ರೆ ಅದು ಕೇವಲ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಮಾತ್ರ ಅಂತ ಹೆಮ್ಮೆಯಿಂದ ಹೇಳ್ಬೋದು. ವಯಸ್ಸು 60 ದಾಟಿದ್ರು ಕೂಡ ಈ ಅಪ್ಪಂಗೆ ಸುಸ್ತೇ ಆಗಲ್ಲ ಅನ್ಸುತ್ತೆ. ಇತ್ತೀಚೆಗಷ್ಟೇ ಕ್ಯಾನ್ಸರ್ ಎನ್ನುವಂತಹ ಮಹಾಮಾರಿಯನ್ನ ಕೂಡ ಗೆದ್ದು ಬಂದಿರುವಂತಹ ಕರುನಾಡಿನ ಹಮ್ಮಿರ ಇವರು. ನಿಜಕ್ಕೂ ಕೂಡ ಕೇವಲ ಸಿನಿಮಾ ಜೀವನದಿಂದ ಮಾತ್ರವಲ್ಲದೆ ವೈಯಕ್ತಿಕ ಜೀವನದಲ್ಲೂ ಕೂಡ ಅಭಿಮಾನಿಗಳನ್ನ ಹಾಗೂ ಕನ್ನಡಿಗರನ್ನ ಒಬ್ಬ ಸ್ಫೂರ್ತಿಯ ಕೇಂದ್ರ ಬಿಂದುವಾಗಿ ಆಕರ್ಷಿಸಿಕೊಂಡು ಬಂದಿರೋದು ನಿಜಕ್ಕೂ ಕೂಡ ಅವ್ರನ್ನ ಸ್ಪೆಷಲ್ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಈಗಲೂ ಕೂಡ ಕೈಯಲ್ಲಿ 10ರಿಂದ 12 ಸಿನಿಮಾಗಳನ್ನ ಶಿವಣ್ಣ ಅವರು ಹೊಂದಿದ್ದಾರೆ ಅಂತ ಯಾವುದೇ ಅನುಮಾನವಿಲ್ಲದೆ ಹೇಳ್ಬೋದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ವಿಶೇಷವಾಗಿ ಹೇಳಕ್ ಹೊರಟಿರೋದು ಅವರ ಹೆಸರಿನಲ್ಲಿ ಅನೌನ್ಸ್ ಆದಂತಹ ಮತ್ತು ಎಕ್ಸ್ಪೆಕ್ಟೇಷನ್ ನ ಹುಟ್ಟಾಕ್ತಂತಹ ಸಿನಿಮಾಗಳು. ಬಟ್ ಕಾರಣಾಂತರಗಳಿಂದ ಆ ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿದೆ ಅಥವಾ ಶೆಲ್ವ್ ಆಗಿ ಹೋಗಿದೆ. ಆ ತರದ ಸಿನಿಮಾಗಳು ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ನಮಸ್ಕಾರ ಗುರುವೆ, ಖಡಕ್ ಸಿನಿಮಾಗೆ ಸುಸ್ವಾಗತ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಾಲ್ಗೆ ಮೊದಲನೇದಾಗಿ ಸೇರೋದು ಆರ್ ಚಂದ್ರು ಅವರ ಬಾದ್ಶಾ ಸಿನಿಮಾ. ಈ ಸಿನಿಮಾನ ಅನೌನ್ಸ್ ಮಾಡಿದ್ದು 2014ರಲ್ಲಿ, ಅಂದ್ರೆ ಸುಮಾರು 12 ವರ್ಷಗಳ ಹಿಂದೆ. ಇದೇ ಸಮಯದಲ್ಲಿ ಉಪೇಂದ್ರ ಅವರ ಬ್ರಹ್ಮ ಸಿನಿಮಾವನ್ನ ಕೂಡ ಚಂದ್ರು ಅವರು ಡೈರೆಕ್ಟ್ ಮಾಡ್ತಾ ಇದ್ರು. ಆಗ ಶಿವಣ್ಣ ಆರ್ಯನ್ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿ ಇದ್ರು. ಏನಾಯ್ತೋ ಗೊತ್ತಿಲ್ಲ, ಆದ್ರೆ ಈ ಸಿನಿಮಾ ಸೆಟ್ಟೇ ಇರಲೇ ಇಲ್ಲ. ನಿಮ್ಗೆಲ್ಲ ನೆನಪಿರಬಹುದು, ಕನ್ನಡ ಚಿತ್ರರಂಗದಲ್ಲಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರನ್ನ ಹಾಕೊಂಡು ಸಚಿನ್ ಬಿ ರವಿ ಅಂತ ಒಬ್ಬ ಹೊಸ ನಿರ್ದೇಶಕ ಅವನೇ ಶ್ರೀಮಂತ್ ನಾರಾಯಣ ಎನ್ನುವಂತಹ ಸಿನಿಮಾವನ್ನ ಮಾಡಿದ್ರು. ಸಿನಿಮಾ ಟೆಕ್ನಿಕಲಿ ತುಂಬಾನೇ ಚೆನ್ನಾಗಿತ್ತು, ಆದ್ರೆ ಡ್ಯೂರೇಷನ್ ಟೈಮ್ ತುಂಬಾ ದೊಡ್ಡದಾಯ್ತು ಹಾಗೂ ಕೊನೆಯಲ್ಲಿ ಸಿನಿಮಾ ಸ್ವಲ್ಪ ಲ್ಯಾಗ್ ಹೊಡೆದಿತ್ತು ಅಂತ ಸಿನಿಮಾನ ಜನ ಸ್ವಲ್ಪ ಮಟ್ಟಿಗೆ ದೂರ ತಳ್ಳಿದ್ರು. ಆ ಸಿನಿಮಾದಿಂದಾನೆ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಹಾಗೂ ರಕ್ಷಿತ್ ಶೆಟ್ಟಿ ಮಧ್ಯ ದೊಡ್ಡ ಮಟ್ಟದ ಕಂದಕ ಏರ್ಪಟ್ಟಿತ್ತು. ಅದು ಬಿಡಿ, ರಕ್ಷಿತ್ ಶೆಟ್ಟಿ ಅವರ ತಂಡದಲ್ಲಿದ್ದಂತಹ ಈ ಅಪರೂಪದ ಪ್ರತಿಭೆ ಶಿವಣ್ಣನಿಗೆ ದ ಸಾಗಾ ಆಫ್ ಅಶ್ವತ್ಥಾಮ ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದಾರೆ ಅಂತ ಅಧಿಕೃತವಾಗಿ ಪೋಸ್ಟರ್ ರಿಲೀಸ್ ಮಾಡೋ ಮೂಲಕ ಅನೌನ್ಸ್ಮೆಂಟ್ ಮಾಡಲಾಗಿತ್ತು. ಅದೇ ಸಮಯದಲ್ಲಿ ಕಿಚ್ಚ ಸುದೀಪ ಅವರ ಅಶ್ವತ್ಥಾಮ ಸಿನಿಮಾ ಕೂಡ ಬರುತ್ತೆ ಅಂತ ಸುದ್ದಿ ಹರಿದಾಡ್ತಾ ಇತ್ತು. 2 ಅಶ್ವತ್ಥಾಮಗಳು ಬರುತ್ತೆ ಅಂತ ಕನ್ನಡಿಗರು ತುದಿಗಾಲಿನ ಮೇಲೆ ನಿಂತಿದ್ರು. ಆದ್ರೆ ಅತ್ಲಗೆ ಕಿಚ್ಚ ಸುದೀಪ್ ಅವರ ಅಶ್ವತ್ಥಾಮ ಕೂಡ ಬರ್ಲಿಲ್ಲ, ಇತ್ಲಗೆ ಶಿವಣ್ಣ ಅವರ ಅಶ್ವತ್ಥಾಮ ಕೂಡ ಬರ್ಲೇ ಇಲ್ಲ. ಈ ಸಿನಿಮಾ ಖಂಡಿತವಾಗ್ಲೂ ಶಿವಣ್ಣನ ಸಿನಿಮಾ ಜೀವನದಲ್ಲಿ ವಿಭಿನ್ನವಾಗಿ ಕಾಣಿಸ್ಕೊಳ್ಬಹುದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಅನ್ಫಾರ್ಚುನೇಟ್ಲಿ ಅದು ಶೆಲ್ವ್ ಆಗಿದೆ. ಇನ್ನು ನೀವೊಂದ್ 2 ವರ್ಷಗಳ ಹಿಂದೆ ಹೋದ್ರೆ ನೀ ಸಿಗೋವರೆಗೂ ಅನ್ನೋ ಟೈಟಲ್ ನಲ್ಲಿ ಶಿವಣ್ಣ ಮಿಲಿಟರಿ ಪೋಷಾಕ್ನಲ್ಲಿ ಕಾಣಿಸ್ಕೊಂಡಿದ್ದಂತಹ ಪೋಸ್ಟರ್ ಒಂದು ಬಿಡುಗಡೆ ಆಗಿರೋದನ್ನ ನೋಡಿರ್ತೀರ. ಈ ಸಿನಿಮಾಗೆ ರಾಮ್ ದುಲಿಪುಡಿ ಡೈರೆಕ್ಟರ್ ಅಂತ ಸುದ್ದಿ ಕೂಡ ಗಾಂಧಿನಗರದ ಗಲ್ಲಿಗಳಲ್ಲಿ ಕೇಳಿ ಬರ್ತಾ ಇತ್ತು. ಈ ಸಿನಿಮಾ ಅನೌನ್ಸ್ ಆಗಿದ್ದಷ್ಟೇ ಗೊತ್ತು, ಆದ್ರೆ ಅದಾದ್ಮೇಲೆ ಅದು ಅರ್ಧಕ್ಕೆ ನಿಂತೋಯ್ತು ಅನ್ನೋದು ಸಾಕಷ್ಟು ಜನ ಅಭಿಮಾನಿಗಳಿಗೂ ಕೂಡ ಗೊತ್ತಿಲ್ಲ. ಈ ವಿಡಿಯೋ ಮೂಲಕ ಆ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಸಿನಿಮಾದ ಬಗ್ಗೆ ರಿಲೀಸ್ ಆದಂತಹ ಪೋಸ್ಟರ್ಗಳು, ಕಂಟೆಂಟ್ಗಳು ಅಷ್ಟೊಂದು ಇಂಪ್ರೆಸ್ ಮಾಡ್ಲಿಲ್ಲ ಅನ್ನೋದು ಕೂಡ ಸತ್ಯನೇ. ಎನಿವೇಸ್, ಈ ಸಿನಿಮಾ ಕೂಡ ಅರ್ಧಕ್ಕೆ ನಿಂತು ಹೋಗಿದೆ. 2 ವರ್ಷದಿಂದ ತಮಿಳಿನ ಖ್ಯಾತ ಪ್ರೊಡಕ್ಷನ್ ಹೌಸ್ ಆಗಿರುವಂತಹ ಸತ್ಯಜ್ಯೋತಿ ಫಿಲಮ್ಸ್ ಶಿವಣ್ಣನ RDX ಸಿನಿಮಾಗೆ ಬಂಡವಾಳ ಹಾಕಿ ಪ್ರೊಡ್ಯೂಸರ್ ಆಗೋದಕ್ಕೆ ರೆಡಿ ಆಗಿದ್ರು. ಈ ಸಿನಿಮಾನ ತಮಿಳಿನ ಡೈರೆಕ್ಟರ್ ರವಿ ಅರಸು ಡೈರೆಕ್ಟ್ ಮಾಡೋದು ಕೂಡ ಕನ್ಫರ್ಮ್ ಆಗಿತ್ತು. ಕಂಠೀರವ ಸ್ಟುಡಿಯೋದಲ್ಲಿ ಈ ಸಿನಿಮಾದ ಮುಹೂರ್ತ ಕೂಡ ನೆರವೇರಿತ್ತು. ಆದ್ರೆ ಅದಾದ ನಂತರ ಶಿವಣ್ಣನ ಈ ಸಿನಿಮಾ ಏನಾಯ್ತು ಅನ್ನೋ ಅಪ್ಡೇಟು ಯಾರಿಗೂ ಸಿಗ್ಲೇ ಇಲ್ಲ. ಈಗ ಕಂಡು ಬರ್ತಾ ಇರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಈ ಸಿನಿಮಾ ಕೂಡ ಅರ್ಧಕ್ಕೆ ನಿಂತು ಹೋಗಿರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋದು ಗಾಂಧಿನಗರದ ಮಂದಿಯ ಮಾತು. ಇವೆಲ್ಲದರ ನಡುವೆ ಶಿವಣ್ಣ ಖದರ್ ಅಂತ ಟೈಟಲ್ ಇದ್ದಂತಹ ಸಿನಿಮಾಗೆ ನಾಯಕನಾಗಿ ಕಾಣಿಸಿಕೊಳ್ಳುವಂತಹ ಅನೌನ್ಸ್ಮೆಂಟ್ ಕೂಡ ಕೇಳಿ ಬಂದಿತ್ತು. ಕೋಮಲ್ ನಾಯಕರಾಗಿ ಕಾಣಿಸಿಕೊಂಡಿದ್ದ ಸೂಪರ್ ಹಿಟ್ ಸಿನಿಮಾ ಗೋವಿಂದಾಯ ನಮಃ ಸಿನಿಮಾದ ಸಹ ನಿರ್ದೇಶಕ ಕುಮಾರ್ ಎಸ್ ರಾಜ್ ಈ ಸಿನಿಮಾಗೆ ಪೂರ್ಣ ಪ್ರಮಾಣದಲ್ಲಿ ಡೈರೆಕ್ಟರ್ ಆಗೋದಕ್ಕೆ ಸಿದ್ಧರಾಗಿದ್ರು. ಇನ್ನು ಆಗಿನ ಕಾಲದ ಪೀಕ್ ಸಕ್ಸಸ್ ನಲ್ಲಿದ್ದಂತಹ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಈ ಸಿನಿಮಾಗೆ ಶಿವಣ್ಣನಿಗೆ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಹೊರಬಂದಿತ್ತು. ಆದ್ರೆ ಸಿನಿಮಾ ಮಾತ್ರ ಏನಾಯ್ತು ಅಂತ ಇವತ್ತಿಗೂ ಕೂಡ ಗೊತ್ತೇ ಆಗ್ಲಿಲ್ಲ. ಟೈಟಲ್ ನೋಡಿ ಈ ಸಿನಿಮಾ ಪಕ್ಕಾ ಮಾಸ್ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೆ. ಶಿವಣ್ಣ ಹಾಗೂ ರಚಿತಾ ರಾಮ್ ಅವರ ಜೋಡಿ ಕೂಡ ಎಲ್ಲರ ನಿರೀಕ್ಷೆಯನ್ನ ಹೆಚ್ಚಿತ್ತು. ಆದ್ರೆ ಸಿನಿಮಾ ಮಾತ್ರ ಮುಂದಕ್ಕೆ ಹೋಗ್ಲೇ ಇಲ್ಲ. ಶಿವಣ್ಣ ಅವರನ್ನ ಯಾವತ್ತೂ ಕೂಡ ನಾವು ಲಾಂಗು, ಮಚ್ಚು ಅಥವಾ ಪಕ್ಕಾ ಮಾಸ್ ಅವತಾರದಲ್ಲೇ ಕಂಡು ಅಭ್ಯಾಸ. ಹಾಗೂ ಅವರ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳು ಇರೋದು ಕೂಡ ಇದೇ ಕ್ಯಾಟಗರಿಯಲ್ಲಿ. ಆದ್ರೆ ಅವರನ್ನ ಲವರ್ ಬಾಯ್ ಲುಕ್ ನಲ್ಲಿ ಸಿಂಪಲ್ ಲವ್ ಸ್ಟೋರಿಗಳ ಸರ್ದಾರ್ ಆಗಿರುವಂತಹ ಸಿಂಪಲ್ ಸುನಿ ತೋರ್ಸೋದಕ್ಕೆ ಹೊರಟಿದ್ರು. ನಾನು ಮಾತಾಡ್ತಾ ಇರೋದು ಸಿಂಪಲ್ ಸುನಿ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಕಾಂಬಿನೇಷನ್ ನಲ್ಲಿ ಬರಬೇಕಿದ್ದಂತಹ ಮನಮೋಹಕ ಸಿನಿಮಾದ ಬಗ್ಗೆ. ಈ ಸಿನಿಮಾದ ರಂಗುರಂಗಿನ ಕಲರ್ಫುಲ್ ಫೋಟೋ ಶೂಟ್ ಗಳು ಕೂಡ ನಡೆದಿದ್ವು. ಹಾಗೆ ಶಿವಣ್ಣ ಈ ಫೋಟೋ ಶೂಟ್ ಅಲ್ಲಿ ಪಕ್ಕಾ ಲವರ್ ಬಾಯ್ ಕಾಣಿಸ್ಕೊಂಡಿದ್ರು. ಆಗ್ತಾನೆ ಸಿಂಪಲ್ ಸುನಿ ತಮ್ಮ ಸಿಂಪಲ್ ಹಾಗೂ ಪರ್ಫೆಕ್ಟ್ ಕಂಟೆಂಟ್ ಕ್ಲಾರಿಟಿಯನ್ನ ಹೊಂದಿರುವಂತಹ ಸಿನಿಮಾಗಳಿಗೆ ಹೆಸರುವಾಸಿಯಾಗಿದ್ರು. ಈ ಫ್ರೆಶ್ ಕಾಂಬಿನೇಷನ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆಯನ್ನ ತರುತ್ತೆ ಅಂತ ಎಲ್ಲರೂ ಕೂಡ ಊಹೆ ಮಾಡಿದ್ರು. ಆದ್ರೆ ಇವತ್ತಿಗೂ ಕೂಡ ಆ ಕನಸು ಕನಸಾಗೆ ಉಳ್ಕೊಂಡ್ಬಿಡ್ತು. ಮುಂದಾದ್ರೂ ಒಂದಿನ ಸುನಿ ಹಾಗೂ ಶಿವಣ್ಣ ಒಂದು ಸಿನಿಮಾದ ಮೂಲಕ ಅಭಿಮಾನಿಗಳ ಮುಂದೆ ಬರ್ಬೋದು ಅನ್ನೋದು ನನ್ನ ಆಸೆ.
ಇನ್ನು ಸಾಕಷ್ಟು ವರ್ಷಗಳ ಹಿಂದೆ ಹೋದ್ರೆ ಶಿವಣ್ಣ ಹಾಗೂ ಕಿಚ್ಚ ಸುದೀಪ್ ಅವರ ಕಾಂಬೋದಲ್ಲಿ ಒಂದು ದೊಡ್ಡ ಸಿನಿಮಾ ತುಂಬಾನೇ ಸದ್ದು ಮಾಡಿತು. ಇವತ್ತಿಗೂ ಅವರಿಬ್ರು ಸ್ವಂತ ಅಣ್ಣ ತಮ್ಮನಿಗಿಂತಲೂ ಹೆಚ್ಚಿನ ಹಾಗೂ ನಿಕಟವಾದ ಬಾಂಧವ್ಯವನ್ನ ಹೊಂದಿದ್ದಾರೆ. ಇನ್ನು ಇಬ್ರು ಒಂದೇ ಸಿನಿಮಾದಲ್ಲಿ ಒಟ್ಟಿಗೆ ತೆರೆ ಮೇಲೆ ಕಾಣಿಸ್ಕೊಳ್ಬೇಕು ಅನ್ನೋದು ಸಾಕಷ್ಟು ಮ್ಯೂಚುವಲ್ ಅಭಿಮಾನಿಗಳ ಆಸೆ ಆಗಿತ್ತು. ದಿ ವಿಲನ್ ಸಿನಿಮಾದ ಮೂಲಕ ಈ ಕನಸು ಪ್ರೇಮ್ ಅವರ ನಿರ್ದೇಶನದಲ್ಲಿ ನನಸಾಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ. ಈ ಸಿನಿಮಾ ಯಾವ ರೀತಿಯಲ್ಲಿ ಸೌಂಡ್ ಮಾಡಿತು ಹಾಗೂ ಮಿಕ್ಸೆಡ್ ರಿವ್ಯೂಸ್ ಬಂದಿದ್ರು ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಮಾತ್ರ ಧೂಳೆಬ್ಸಿತು. ಈ ಸಿನಿಮಾ ಒಂಚೂರು ಚೆನ್ನಾಗಿದ್ದು ಬಿಟ್ಟಿದ್ರೆ ಇಂಡಸ್ಟ್ರಿ ಹಿಟ್ ಆಗುವಂತಹ ಎಲ್ಲಾ ಸಾಧ್ಯತೆಗಳನ್ನ ಈ ಸಿನಿಮಾ ಹೊಂದಿತ್ತು. ಆದ್ರೆ ಅದಕ್ಕಿಂತಲೂ ಮುಂಚೆ ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಅನೌನ್ಸ್ ಆಗಿದ್ದು ಕಲ್ಕಿ ಎನ್ನುವಂತಹ ಪೌರಾಣಿಕ ಅಥವಾ ಐತಿಹಾಸಿಕ ಕಾನ್ಸೆಪ್ಟ್ ನ ಸಿನಿಮಾ. ಈ ಸಿನಿಮಾನ ಕೂಡ ನಿರ್ದೇಶನ ಹಾಗೂ ನಿರ್ಮಾಣ ಮಾಡಬೇಕಾಗಿದ್ದು ದಿ ವಿಲನ್ ಸಿನಿಮಾದವರೇ. ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಂಸಲೇಖ ಟ್ಯೂನ್ ಕೂಡ ರೆಡಿ ಮಾಡ್ಕೊಂಡಿದ್ರಂತೆ. ಆದ್ರೆ ಇದು ತಡವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಅದೇ ತಂಡ ದಿ ವಿಲನ್ ಅನ್ನುವಂತಹ ಪಕ್ಕಾ ಕಮರ್ಷಿಯಲ್ ಹಾಗೂ ಮದರ್ ಸೆಂಟಿಮೆಂಟ್ ಕಥೆಯನ್ನ ಹೊಂದಿರುವಂತಹ ಸಿನಿಮಾ ಮಾಡ್ತು. ಸಿನಿಮಾ ಅನ್ಕೊಂಡಿದ್ದ ರೀತಿಯಲ್ಲಿ ರಿಸಲ್ಟ್ ಅನ್ನ ಪಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಹೈಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿತ್ತು. ಇವಿಷ್ಟು ಶಿವಣ್ಣ ಅವರ ಇತ್ತೀಚಿನ ಸಿನಿಮಾಗಳು ಶೆಲ್ವ್ ಆಗಿರೋದು ಅಥವಾ ಅರ್ಧಕ್ಕೆ ನಿಂತು ಹೋಗಿರೋದು. ಇನ್ಯಾವ್ದಾದ್ರು ಶಿವಣ್ಣನ ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿದೆ ಅಥವಾ ಶೆಲ್ವ್ ಆಗಿದೆ ಅಂತ ನಿಮಗೆ ಗೊತ್ತಿದ್ರೆ ಅದನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.